ಆಕಾಶವನ್ನು ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಪಾದಪೀಠವನ್ನಾಗಿಯೂ ಅದರಲ್ಲಿ ಇರ್ತಕ್ಕಂಥ ಚರಾಚರ ವಸ್ತುಗಳನ್ನು ಪರಿಪಾಲಿಸಿಕೊಂಡು ಹೋಗ್ತಕ್ಕಂಥ ನಮ್ಮ ಪರಮಗುರುವಾದ ತಂದೆಯಾದ ಯೇಸುವೆ, ಈ ಮುಂಜಾನೆಯಲ್ಲಿ ತಂದೆಯೇ ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳನ್ನು ನಾವು ನೆನೆಸಿ ನಿನಗೆ ಸ್ತುತಿ ಸ್ತೋತ್ರ ವಂದನೆಗಳನ್ನು ಸಲ್ಲಿಸುವ ಒಂದು ನಿಟ್ಟಿನಲ್ಲಿ ಈ ಆರಾಧನೆಯನ್ನು ನಾವು ಏರ್ಪಡಿಸಿಕೊಂಡಿದ್ದೇವೆ. ಪ್ರಿಯನೇ, ನಿನ್ನ ನೀತಿಯಲ್ಲಿ ಒಂದಾಗಿರ್ತಕ್ಕಂಥ ಇದನ್ನು ಪಾಲಿಸುವ ನಮ್ಮೆಲ್ಲರನ್ನು ನೀನು ಹೇರಳವಾಗಿ ಆಶೀರ್ವದಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯಾದ ಯೇಸುವೆ, ನಮ್ಮನ್ನು ಈ ಲೋಕದಲ್ಲಿ ಜೀವಿಸ ಮಾಡಿ ನಮ್ಮ ಮುಖಾಂತರವಾಗಿ ಅನೇಕರಿಗೆ ನಿನ್ನ ಸುವಾರ್ತೆಯನ್ನು ಸಾರುವಂತೆ ಕರ್ತನೆ ನೀನು ಬಲಪಡಿಸೆಂದು ನಾವು ನಿನ್ನಲ್ಲಿ ಬೇಡುವವರಾಗಿದ್ದೇವೆ. ತಂದೆಯೇ, ಈ ಲೋಕದಲ್ಲಿ ಅನೇಕ ಜನರು ನಿನ್ನ ಒಂದು ಹೆಸರನ್ನು ಕೇಳದೆ, ನಿನ್ನ ಒಂದು ಧರ್ಮವನ್ನು ತಿಳಿಯದೆ ಕರ್ತನೆ ಈ ಲೋಕದಲ್ಲಿ ಅನಾಗರಿಕರಾಗಿ ಜೀವಿಸುವಂತಹ ಸಂದರ್ಭದಲ್ಲಿ ತಂದೆಯೇ, ನಿನ್ನ ಸತ್ಯತೆಯನ್ನು ನೀನು ಈ ಜನರಿಗೆ ತಿಳಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಮುಖಾಂತರವಾಗಿ. ತಂದೆಯೇ, ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸನ್ನದ್ಧರಾಗಿ ಪ್ರತಿಯೊಬ್ಬೊಬ್ಬರಿಗೂ ಕರ್ತನೆ ನಿನ್ನ ಸುವಾರ್ತೆಯನ್ನು ಮುಟ್ಟಿಸ್ತಕ್ಕಂಥ ಒಂದು ಒಳ್ಳೆಯ ಯೋಚನೆ ನೀನು ನಮಗೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯಾದ ಯೇಸುವೆ, ಈ ಭೂಲೋಕವನ್ನು ನೀನು ಪರಿಪಾಲಿಸುತ್ತಾ ಬಂದಿದ್ದಿ. ಈ ಭೂಲೋಕದಲ್ಲಿ ಇರತಕ್ಕಂಥ ಅನೇಕ ಜನಾಂಗಗಳಿಗೂ ತಂದೆಯು ನೀನಾಗಿದ್ದಿ. ತಂದೆಯೇ, ಈ ಒಂದು ಸಂದರ್ಭದಲ್ಲಿ ನಿನ್ನ ಉದ್ದೇಶ ಈ ಭೂಲೋಕದಲ್ಲಿ ಶಾಂತಿ ಸಮಾಧಾನದಿಂದ ಜೀವಿಸುವುದು ಎಂದು ನಾವು ತಿಳಿದುಕೊಂಡಿದ್ದೇವೆ. ಆದರೆ ತಂದೆಯೇ, ಈ ಭೂಲೋಕದಲ್ಲಿ ಯುದ್ಧ ಕಲಹಗಳು ಮತ್ತೊಬ್ಬರ ಮೇಲೆ ಅನ್ಯಾಯಗಳನ್ನು ನಡೆಸುವಂತಹ ಸ್ಥಿತಿಯಲ್ಲಿ ಈ ಲೋಕವು ಮುನ್ನುಗ್ಗುತ್ತಾ ಇದೆ. ತಂದೆಯಾದ ಯೇಸುವೆ, ಈ ಲೋಕಕ್ಕೆ ಶಾಂತಿದಾಯಕನಾಗಿರ್ತಕ್ಕಂಥ ನೀನು ಶಾಂತಿ ಸ್ಥಾಪಿಸುವ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬೊಬ್ಬರ ಮನಸ್ಸಿನಲ್ಲಿ ತಂದೆಯೇ ಒಂದು ಒಳ್ಳೆಯ ವಿಚಾರವನ್ನು ತಿಳಿದುಕೊಂಡವರಾಗಿ ನಿನ್ನನ್ನು ಅರಿತವರಾಗಿ ತಂದೆಯೇ, ಈ ಲೋಕದಲ್ಲಿ ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಎನ್ನತಕ್ಕಂಥ ಆ ನಿಟ್ಟಿನಲ್ಲಿ ಜೀವಿಸುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ತಂದೆಯೇ, ನಾನು ನನ್ನ ಎಲ್ಲ ಸಭೆಗಳಿಗಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಇವತ್ತಿನ ದಿವಸದಲ್ಲಿ ಕರ್ತನೆಯ ನಿನ್ನ ಮಕ್ಕಳು ಆಲಯವನ್ನು ಸೇರಿರಬಹುದು. ಪ್ರತಿಯೊಬ್ಬೊಬ್ಬರು ದೈನ್ಯತೆಯಿಂದ ಪರಿಶುದ್ಧ ಹೃದಯದಿಂದ ನಿನ್ನ ಆಲಯವನ್ನು ಸೇರಿರ್ತಕ್ಕಂಥ ಎಲ್ಲ ನೆರೆಹೊರೆಯ ಚರ್ಚ್ಗಳಲ್ಲಿರ್ತಕ್ಕಂಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಅದೇ ಪ್ರಕಾರವಾಗಿ ಕೂಡ ನನ್ನ ಸಭೆಗಾಗಿ ಕೂಡ ಪ್ರಾರ್ಥಿಸುವವನಾಗಿದ್ದೇನೆ. ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ಅನೇಕ ಜಾತಿ ಧರ್ಮಗಳಿಂದ ಕೂಡಿರ್ತಕ್ಕಂಥ ಈ ನಮ್ಮ ದೇಶವು ಸೌಹಾರ್ದಯುತವಾಗಿ ಬಾಳಿ ಬದುಕಲಿಕ್ಕೆ ಆಗ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣವನ್ನು ನೀನು ಸೃಷ್ಟಿ ಮಾಡುತ್ತಾ ಇದ್ದಿ. ತಂದೆಯ ಅದಕ್ಕಾಗಿ ನಾವು ನಿನ್ನನ್ನು ನಿನಗೆ ಸ್ತೋತ್ರವನ್ನು ಸಲ್ಲಿಸುವವರಾಗಿದ್ದೇವೆ. ಈ ಸಂದರ್ಭದಲ್ಲಿ ಕರ್ತನೆ, ನಮ್ಮ ದೇಶದಲ್ಲಿ ಕ್ರೈಸ್ತರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯಗಳಿಗಾಗಿ ತಂದೆಯೇ ನಿನ್ನನ್ನು ಪ್ರಾರ್ಥಿಸುವವರಾಗಿದ್ದೇವೆ. ನಮ್ಮ ನೋವನ್ನು ನಿನ್ನ ಮುಂದೆ ತೋಡಿಕೊಳ್ಳುವವರಾಗಿದ್ದೇವೆ. ನಾವು ತಾಳ್ಮೆಯಿಂದ ಈ ಲೋಕದಲ್ಲಿ ಜೀವಿಸಿ ಅನ್ಯರಿಗೆ ಮಾದರಿಯಿಂದ ಇರಬೇಕಾಗಿದೆ. ಆದರೂ ಕೂಡ ತಂದೆಯೇ, ಸೈತಾನನು ನಮ್ಮ ಮೇಲೆ ಪ್ರವಾಹ ನಡೆಸಿ ಅನೇಕರನ್ನು ಬಂಧನದಲ್ಲಿ ಇರಿಸಿರ್ತಕ್ಕಂಥದ್ದು, ಅನೇಕ ಆಲಯಗಳ ಮೇಲೆ ದೌರ್ಜನ್ಯವನ್ನು ಎಸಗಿರ್ತಕ್ಕಂಥದ್ದು, ಅನೇಕ ಭಕ್ತಿ ಕೂಟಗಳಲ್ಲಿ ತಂದೆಯೇ ಸೈತಾನನ ಅಟ್ಟಹಾಸ ಮೆರೆಯುವಾಗ ತಂದೆಯೇ ನೀನು ನಮ್ಮ ಕಡೆ ಗಮನಿಸು ಎಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಭೂಲೋಕದಲ್ಲಿ ಏನೆಲ್ಲ ನಡೆದು ಹೋಗಬೇಕಾಗಿದೆ ಅದು ನಿನ್ನ ಚಿತ್ತದ ಪ್ರಕಾರವಾಗಿ ನಾವು ನಡೆದುಕೊಂಡು ಹೋಗಬೇಕಾಗಿದೆ. ತಂದೆಯೇ, ಪ್ರತಿಯೊಂದೊಂದನ್ನು ಸುಲಲಿತವಾಗಿ ನಡೆದುಕೊಂಡು ಹೋಗಲಿಕ್ಕೆ ಆಗ್ತಕ್ಕಂಥ ಸಕಲ ಕೃಪೆಯ ಆಶೀರ್ವಾದಗಳನ್ನು ನೀನು ದಯಪಾಲಿಸು. ನಮ್ಮ ದೇಶದ ಆಡಳಿತವನ್ನು ಕರ್ತನೆ ಒಳ್ಳೆಯ ಪರಿಣಿತರಿಗೆ, ಒಳ್ಳೆಯ ಯೋಗ್ಯವಾಗಿರ್ತಕ್ಕಂಥ ಜನರ ಕೈಗೆ ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಅದೇ ಪ್ರಕಾರವಾಗಿ ಕರ್ನಾಟಕ ರಾಜ್ಯಕ್ಕಾಗಿ ಇನ್ನುಳಿದ ಅನೇಕ ನಮ್ಮ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ತಂದೆಯೇ, ನಾವೆಲ್ಲರೂ ಒಂದೇ ಎನ್ನತಕ್ಕಂಥ ಬಂದಿಯಲ್ಲಿ ನಾವು ಜೀವಿಸುವಾಗ ಪ್ರತಿಯೊಬ್ಬೊಬ್ಬರು ನಾವು ಅರಿತುಕೊಳ್ಳಬೇಕಾಗಿದೆ. ತಂದೆಯೇ, ನಾವೆಲ್ಲರೂ ಒಂದೇ ಸಹೋದರರು, ಒಂದೇ ರಕ್ತವನ್ನು ಹಂಚಿಕೊಂಡು ಬದುಕಿದವರು, ಬಾಳ್ತಾ ಇರ್ತಕ್ಕಂಥವರು, ಹುಟ್ಟಿದವರು ಎಂದು ನಾವು ತಿಳಿದುಕೊಳ್ಳಬೇಕಾಗಿದೆ. ತಂದೆಯ ಆ ಒಂದು ನಿಟ್ಟಿನಲ್ಲಿ ನಾವು ಯೋಚಿಸಿ ನಿನ್ನಿಂದ ಒಳ್ಳೆಯ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ. ಕರ್ನಾಟಕ ರಾಜ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ. ಒಳ್ಳೆಯ ನ್ಯಾಯಯುತವಾಗಿರ್ತಕ್ಕಂಥ ಒಳ್ಳೆಯ ಮಂತ್ರಿಯನ್ನು ನೀನು ಕೊಟ್ಟಿದ್ದಿ, ನಿನಗೆ ಸ್ತೋತ್ರವಾಗಲಿ. ತಂದೆಯೇ, ಅವರ ಕಾರ್ಯವೈಖರಿ ಪ್ರತಿಯೊಬ್ಬೊಬ್ಬರನ್ನು ಸಮಾನತೆಯಿಂದ ಸೌಹಾರ್ದತೆಯಿಂದ ಕರೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯವಿರುವಾಗ ತಂದೆಯೇ, ಆ ಒಂದು ನಿಟ್ಟಿನಲ್ಲಿ ಇರ್ತಕ್ಕಂಥ ಯೋಚನೆಯನ್ನು ನೀನು ಬಲಪಡಿಸು ಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ.
ತಂದೆಯಾದ ಯೇಸುವೆ, ಅದೇ ಪ್ರಕಾರವಾಗಿ ನಮ್ಮ ಜಿಲ್ಲೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದೊಂದು ಜಿಲ್ಲಾಧಿಕಾರಿಗಳಿಗಾಗಿ, ನಮ್ಮ ಸಂಸ್ಥೆಯ ಜಿಲ್ಲಾಧಿಕಾರಿಗಳಿಗಾಗಿ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ತಂದೆಯೇ, ನಮ್ಮ ಪ್ರಾರ್ಥನಾ ಕೂಗನ್ನು ನೀನು ಕೇಳಿದ್ದೆ, ನಮ್ಮ ಸಂಸ್ಥೆಯ ನಾಯಕತ್ವವನ್ನು ನೀನು ಬದಲು ಮಾಡಿದ್ದೆ, ನಿನಗೆ ಸ್ತೋತ್ರವಾಗಲಿ. ಆ ಒಂದು ನೆರಳಿನಲ್ಲಿ ನಾವೆಲ್ಲರೂ ಜೀವಿಸ್ತಿರುವಾಗ ಉನ್ನತಾಧಿಕಾರಿಯಾಗಿರ್ತಕ್ಕಂಥ ಬಿಷಪ್ ಅಯ್ಯನವರನ್ನು ನೀನು ಆಶೀರ್ವದಿಸು, ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ಬಲಪಡಿಸು. ಬಿದ್ದು ಹೋಗಿರ್ತಕ್ಕಂಥ ನಮ್ಮ ಸಂಸ್ಥೆಯು ಪುನಃ ಚೇತರಿಸಿಕೊಳ್ಳಬೇಕಾಗಿದೆ ತಂದೆಯೇ. ಆ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬೊಬ್ಬರಿಗೆ ಒಳ್ಳೆಯ ವಿಚಾರ, ಒಳ್ಳೆಯ ಆಸಕ್ತಿಯನ್ನು ನೀನು ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಈ ಒಂದು ಸಂದರ್ಭಕ್ಕಾಗಿ ತಂದೆಯೇ ನಾವು ನಿನ್ನನ್ನು ಪ್ರಾರ್ಥಿಸುವವರಾಗಿದ್ದೇವೆ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಆಲಯಗಳ ಅಧಿಕಾರಿಗಳನ್ನು, ಆಲಯದಲ್ಲಿ ಇರ್ತಕ್ಕಂಥ ದೈವ ಸೇವಕರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ತಂದೆಯೇ. ಅವರ ಸೇವೆಯು ಪ್ರತಿಯೊಂದೊಂದು ಮನೆಗೂ, ಪ್ರತಿಯೊಂದೊಂದು ಕುಟುಂಬಕ್ಕೂ, ಪ್ರತಿಯೊಂದೊಂದು ವ್ಯಕ್ತಿಗೂ ಮುಟ್ಟಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ನಾವು ಸೇವೆ ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಎಲ್ಲ ಅಡೆತಡೆಗಳನ್ನು ಕರ್ತನೆ ನೀನು ನಿವಾರಣೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ತಂದೆಯಾದ ಯೇಸುವೆ, ನಮ್ಮ ಸಭೆಯಲ್ಲಿರ್ತಕ್ಕಂಥ ಪ್ರತಿಯೊಂದೊಂದು ಕುಟುಂಬದಲ್ಲಿ ಇರ್ತಕ್ಕಂಥ ಕಾಯಿಲೆ, ಕಷ್ಟ, ದುಃಖ, ನೋವು, ನಲಿವು ಮತ್ತು ಬಡತನ ಇವೆಲ್ಲವುಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ನ್ಯಾಯವಾಗಿರ್ತಕ್ಕಂಥವುಗಳನ್ನು ನೀನು ಕರ್ತನೆ ನೀನು ನಮಗೆ ಕೊಡುವಂಥ ತಂದೆ ನೀನಾಗಿದ್ದೆ. ನಮ್ಮಲ್ಲಿರ್ತಕ್ಕಂಥ ಬಡತನವನ್ನು ನೀನು ನಿವಾರಣೆ ಮಾಡು. ನಮ್ಮಲ್ಲಿರ್ತಕ್ಕಂಥ ಆಲಸ್ಯ, ಮೈಗಳತನವನ್ನು ನೀನು ನಿವಾರಣೆ ಮಾಡು. ನಮಗೆ ದುಡಿಯತಕ್ಕಂಥ ಒಳ್ಳೆಯ ಮನಸ್ಸನ್ನು ನೀನು ದಯಪಾಲಿಸು ತಂದೆಯೇ. ಆ ಒಂದು ನಿಟ್ಟಿನಲ್ಲಿ ನಾನು ಪ್ರಾರ್ಥಿಸುವಾಗ ಯವನಸ್ಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಅವರಿಗೆ ಬರ್ತಕ್ಕಂಥ ಸೈತಾನನ ಶೋಧನೆಯನ್ನು ಕರ್ತನೆ ನೀನು ದೂರ ಮಾಡೆಂದು ನಾವು ನಿನ್ನನ್ನು ಬೇಡುವವರಾಗಿದ್ದೇವೆ. ಅವರ ಆಲಯದಲ್ಲಿ ಕುಳಿತು ನಿನ್ನನ್ನೇ ಯೋಚಿಸುವ ಹಾಗೆ ತಂದೆಯೇ, ಬರ್ತಕ್ಕಂಥ ಲೌಕಿಕ ವಿಚಾರಗಳಿಂದ ನಿನ್ನ ಮಕ್ಕಳು ದೂರವಿರುವ ಹಾಗೆ ಪ್ರತಿಯೊಬ್ಬೊಬ್ಬರಿಗೂ ಏಕಾಗ್ರತೆಯನ್ನು ನೀನು ದಯಪಾಲಿಸಿ, ಅವರು ಓದ್ತಕ್ಕಂಥ ವಿದ್ಯೆಯಲ್ಲಿ ಹೆಚ್ಚಿನ ಆಸಕ್ತಿ, ಹೆಚ್ಚಿನ ತಿಳುವಳಿಕೆ, ಒಂದು ಒಳ್ಳೆಯ ಸ್ಥಿರತೆಯನ್ನು ಆ ನಿನ್ನ ಮಕ್ಕಳಿಗೆ ದಯಪಾಲಿಸು. ಅವರು ಹಾಕಿಕೊಂಡಿರ್ತಕ್ಕಂಥ ಯೋಜನೆ ಸಫಲವಾಗಲಿಕ್ಕಾಗುವ ಹಾಗೆ, ತಮ್ಮ ಜೀವನವನ್ನು ನಿರೂಪಿಸಿಕೊಂಡು ಹೋಗಲಿಕ್ಕೆ ಆಗುವ ಹಾಗೆ ಕರ್ತನೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಅದೇ ಒಂದು ಪ್ರಕಾರವಾಗಿ ಕರ್ತನೆ ಎಲ್ಲ ಸ್ತ್ರೀ ವರ್ಗಕ್ಕಾಗಿ ನಾನು ಪ್ರಾರ್ಥಿಸುವಾಗ, ಪ್ರೀತಿಯುಳ್ಳ ತಂದೆಯಾದ ಯೇಸುವೆ, ಎಲ್ಲ ಸ್ತ್ರೀಯರನ್ನು, ಎಲ್ಲ ಸ್ತ್ರೀ ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸುವಾಗ ಕರ್ತನೆ ಅವರಿಗೆ ಕೊಟ್ಟಿರ್ತಕ್ಕಂಥ ತಾಳ್ಮೆ ಮತ್ತು ಸೌಹಾರ್ದತೆ, ಕುಟುಂಬವನ್ನು ನಡೆಸತಕ್ಕಂಥ ಆ ಒಂದು ಶಕ್ತಿ ಅದು ನಿನಗೆ ಮೆಚ್ಚುಗೆಯಾಗಿರಲಿ ತಂದೆಯೇ. ಅವರನ್ನು ಕೂಡ ನೀನು ಹೆಚ್ಚಾಗಿ ಕಾಯ್ದು ಕಾಪಾಡು. ಅನೇಕ ಸ್ತ್ರೀಯರು ಚಿಕ್ಕ ಮಕ್ಕಳನ್ನು ಹೊಂದಿರ್ತಕ್ಕಂಥ ಮಕ್ಕಳುಗಳಿಗಾಗಿ ನಾವು ಪ್ರಾರ್ಥಿಸುವಾಗ ಆ ಮಕ್ಕಳು ಕರ್ತನೆ ಜ್ಞಾನ ಬರದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಆಗುವ ಹಾಗೆ ನಿನ್ನ ದೈವ ಸನ್ನಿಧಿಯಲ್ಲಿ ಆ ನಿನ್ನ ಮಕ್ಕಳು ಬಂದು ಕುಳಿತಿರುವಾಗ ನಿನ್ನ ಹೇರಳವಾದ ಕೃಪೆ ಆ ಮಕ್ಕಳಿಗೆ ನೀನು ಕೊಟ್ಟು ಬಲಪಡಿಸು. ಯಾಕೆಂದರೆ ಪರಲೋಕ ರಾಜ್ಯವು ಅಂಥವರದೇ ಎಂದು ನೀನು ನಮಗೆ ತಿಳಿಸಿದ್ದಿ. ಅದೇ ಪ್ರಕಾರವಾಗಿ ನಾವು ಪ್ರಾರ್ಥಿಸುವ ಪ್ರತಿಯೊಂದೊಂದು ವಿಜ್ಞಾಪನೆಗಳು ಕರ್ತನೆ ನಿನಗೆ ನ್ಯಾಯಯುತವಾಗಿವೆ ಎಂದು ನಾವು ನೆನೆಸುತ್ತೇವೆ. ಈ ಒಂದು ಸಂದರ್ಭದಲ್ಲಿ ತಂದೆಯೇ, ಇನ್ನೂ ಅನೇಕರು ನಿನ್ನ ಆಲಯದಿಂದ ದೂರವಿರಬಹುದು. ಅವರಿಗೆ ಇರ್ತಕ್ಕಂಥ ಕೆಟ್ಟ ಯೋಚನೆ, ಲೋಕದ ದುರಾಶೆ ಪ್ರತಿಯೊಂದೊಂದನ್ನು ನೀನು ನಿವಾರಣೆ ಮಾಡು ತಂದೆಯೇ. ನೀನಿಲ್ಲದೆ ಈ ಲೋಕದಲ್ಲಿ ನಾವು ಏನೂ ಸಾಧಿಸಲಾರೆವು ಅನ್ನತಕ್ಕಂಥ ವಿಚಾರ ಅವರಲ್ಲಿ ಒಡಮೂಡಿ ಬರಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸು ತಂದೆಯೇ. ನಿನ್ನ ಒಂದು ಆಲಯದಲ್ಲಿ ನಾವು ಬಂದು ಸೇರಿ ಬೇಡುವ ಪ್ರತಿಯೊಂದೊಂದು ವಿಜ್ಞಾಪನೆಗಳನ್ನು ನೀನು ಕೊಡ್ತಕ್ಕಂಥ ತಂದೆಯಾಗಿದ್ದಿ, ಅವುಗಳನ್ನು ಆಲಿಸ್ತಕ್ಕಂಥ ತಂದೆಯಾಗಿದ್ದಿ. ಹೊಲಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ, ಅದನ್ನು ಉಳುಮೆ ಮಾಡತಕ್ಕಂಥ ರೈತರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ತಂದೆಯೇ. ಅದಕ್ಕಿಂತ ಮುಖ್ಯವಾಗಿ ನಾವು ನಿನ್ನ ಆಲಯದಲ್ಲಿ ಬಂದು ಬೇಡಿಕೊಂಡು ನಾವು ಹೊಲಗಳಿಗೆ ಹೋಗುವಾಗ ಅಲ್ಲಿ ಸಮೃದ್ಧಿಯನ್ನು, ಸಂತೋಷವನ್ನು ಕಾಣಲಿಕ್ಕೆ ಆಗ್ತಕ್ಕಂಥ ಕೃಪೆ ಅದು ನಿನ್ನದಾಗಿರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ತಂದೆಯೇ, ನಾವೆಲ್ಲರೂ ಲೌಕಿಕವಾಗಿ ಯೋಚನೆ ಮಾಡ್ತೀವಲ್ಲ, ಆ ಒಂದು ನಿಟ್ಟಿನಲ್ಲಿ ಲೌಕಿಕತೆಯನ್ನು ಬಿಟ್ಟು ದೈವಿಕವಾಗಿ ನಾವು ಯೋಚನೆ ಮಾಡಿ ನಿನ್ನನ್ನು ಪಡೆದುಕೊಂಡು ಆನಂತರ ಲೋಕವನ್ನು ಪಡೆದುಕೊಳ್ಳಲಿಕ್ಕೆ ಆಗ್ತಕ್ಕಂಥ ಯೋಚನೆ ನೀನು ನಮಗೆ ದಯಪಾಲಿಸು. ಬಾರದೇ ಇರ್ತಕ್ಕಂಥ ಮಕ್ಕಳಿಗೆ, ಬಂದು ಆಲಯದಲ್ಲಿ ಕುಳಿತು ಕುಚೇಷ್ಟೆ ಮಾಡ್ತಕ್ಕಂಥ ಮಕ್ಕಳಿಗೆ ಸದ್ಬುದ್ಧಿಯನ್ನು ದಯಪಾಲಿಸು. ಎಲ್ಲ ಕೆಟ್ಟ ವಿಚಾರಗಳು ದೂರ ಮಾಡಿ ತಂದೆಯ ಏಕಾಗ್ರತೆಯಲ್ಲಿ ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ. ಇನ್ನೂ ಗಾರೆ ಕೆಲಸ ಮಾಡ್ತಕ್ಕಂಥ ಎಲ್ಲ ನನ್ನ ಊರಿನ ಬಂಧುಗಳಿಗಾಗಿ ಅವರ ಒಂದು ಜೀವಿತದಲ್ಲಿ ಅವರಿಗೆ ಕೊಟ್ಟಿರ್ತಕ್ಕಂಥ ಆ ಕೆಲಸದಲ್ಲಿ ಹೆಚ್ಚಿನ ಒಂದು ಲಾಭವನ್ನು, ಆಸಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಆಗುವ ಹಾಗೆ, ಅದರ ಮುಖಾಂತರವಾಗಿ ಅವರ ಸಂಸಾರವು ಅಭಿವೃದ್ಧಿ ಹೊಂದಲಿಕ್ಕೆ ಆಗುವ ಹಾಗೆ ನೀನು ಕೃಪೆ ಮಾಡು. ಇನ್ನೂ ಅನೇಕರು ಸ್ತ್ರೀಯರು ತಂದೆಯೇ ತಮ್ಮದೇ ಆಗಿರ್ತಕ್ಕಂಥ ವೃತ್ತಿಯಲ್ಲಿ ನಿರತರಾಗಿರುವಾಗ ಆ ವೃತ್ತಿಯಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಆಗುವ ಹಾಗೆ, ಆ ವೃತ್ತಿಯ ಮುಖಾಂತರವಾಗಿ ಉನ್ನತ ಅಧಿಕಾರಿಗಳನ್ನು ಮೆಚ್ಚುವ ಹಾಗೆ ಅವರು ಕಾರ್ಯನಿರ್ವಹಿಸಲಿಕ್ಕೆ ಆಗುವ ಹಾಗೆ
ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡಿಸ್ತೇನೆ. ಈ ಒಂದು ಸಂದರ್ಭಕ್ಕಾಗಿ ನಿನ್ನ ಮುಂದೆ ಶಿರವಾಗಿರ್ತಕ್ಕಂಥ ಎಲ್ಲ ಯಜಮಾನರಿಗೆ, ಯವನಸ್ಥ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಮತ್ತು ಸ್ತ್ರೀಯರಿಗಾಗಿ ನಾನು ಪ್ರಾರ್ಥಿಸುವಾಗ ಏಕಾಗ್ರತೆಯಿಂದ ಆಲಯದಲ್ಲಿ ಕುಳಿತು ಆರಾಧನೆಯನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡಬೇಕೆಂಬುದಾಗಿ ನಮ್ಮ ಕರ್ತನಾದ ಯೇಸುವೇ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದಲೂ ತಾಳ್ಮೆಯಿಂದಲೂ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ. ಆಮೆನ್.